ಸಮಸ್ಯೆಗಳಿಗೆ ನಾವು ಸ್ಪಂದಿಸ್ತೀವಪ್ಪ ಅನ್ನೋದು ತೋರಿಸ್ಕೊಳ್ಳುವಂಥ ಕೆಲಸ ಮಾಡೋ ಜೊತೆಗೆ ತಮ್ಮ ಎದುರಾಳಿಗಳನ್ನು ವೀಕ್ ಮಾಡುವಂಥ ಒಂದು ತಂತ್ರನೂ ಇಲ್ಲದ. ಏನೋ ಆಗಲಿ ರಮೇಶ್ ಕತ್ತಿ ಅವರಿಗೆ ಮತ್ತು ಅದ್ರ ಜೊತೆಗೆ ನಮ್ಮ ಸೌದಿಯವರಿಗೂ ಈಗಾಗಲೇ ಒಂದು ಅಟ್ಯಾಕ್ ನಡೆದ. ಆ ಪ್ರಶ್ನೆ ಮಾಡಿದಾಗ ಭಾಳ ಜಾಣ್ಮೆದ ಉತ್ತರ ಕೊಡಂತ ಏನಾಯ್ತು ಸೌದಿ ಅವ್ರದ್ದು ಹಲ್ಲೆ ವಿಷಯ ಅಂದಾಗ ಇಲ್ಲಪ್ಪ ಅದೇನು ತನಿಖೆ ಆಗ್ತದೆ, ತನಿಖೆ ಆದ್ಮೇಲೆ ಉಳಿದ್ರೆ ಆಯ್ತು ಅನ್ನೋಂಥ ಜಾಣ್ಮೆ ಉತ್ತರನ ನಮ್ಮ ಸತೀಶ್ ಅವರು ಕೊಟ್ಟಿದ್ದನ್ನು ಗಮನಿಸಿದಾಗ ಒಟ್ಟಾರೆಯಾಗಿ ಆ ಭಾಗದ ಈ ಒಂದು ರಾಜಕೀಯ ಒಂದು ಸಿದ್ಧಾಂತಗಳ ಬಗ್ಗೆ ಹಿಡಿದು ಸಾಧಿಸುವಂಥ ಕೆಲಸವನ್ನು ಸತೀಶ್ ಅವರು ಮಾಡ್ತಾ ಇದ್ದಾರೆ. ಇದು ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ತಾರೆ ಅನ್ನೋದನ್ನು ಮುಂದಿನ ದಿನಗಳಲ್ಲಿ ನೋಡುವಂಥದ್ದು. ಬಟ್ ಇದು ನಿಜವಾಗಿಯೂ ರಮೇಶ್ ಕತ್ತಿ ಅವರಿಗೆ ಮತ್ತು ಅದೇ ಕಾಲಕ್ಕೆ ಸೌದಿಯವರಿಗೆ ಮತ್ತು ನಮ್ಮ ರಾಯಬಾಗದ ಏನಪ್ಪ ಹುಲಿ ಅಂತ ಕರೆದುಕೊಂಡಂಥ VL ಪಾಟೀಲ್ ಮಧ್ಯದಲ್ಲೇ ರಾಜಕೀಯ ತಿಕ್ಕಾಟ ನಡೆದು ಇದರಲ್ಲಿ ಇವತ್ತಿನ ಮಟ್ಟಿಗೆ ಮಾತ್ರ ಒಂದು ಕೈ ಮೇಲುಣ್ಣಂಗೆ ಜಾರಕಿಹೊಳಿ ಕಾಣ್ತಾ ಇದ್ದಾರೆ. ಹುಕ್ಕೇರಿ ಮಟ್ಟದಲ್ಲೇ ಕತ್ತಿಯವರಿದ್ದಾರೆ. ನೋಡೋರು ಏನಾಗ್ತಾರೆ ಅಂತೇಳಿ, ಜನಕ್ಕೆ ಎಷ್ಟು ಸ್ಪಂದಿಸ್ತಾರೆ, ಜನಸೇವೆಯನ್ನು ಎಷ್ಟು ಮಾಡ್ತಾರೆ ಅದ್ರ ಮೇಲೆ ಜನ ನಂಬುವಂಥದ್ದು. ಯಾಕಂದರೆ ಈಗಾಗಲೇ ತಮ್ಮ ಮತದಾರ ದೇವರ ಬಗ್ಗೆ ಸಾಕಷ್ಟು ರಮೇಶ್ ಕತ್ತಿ ಅವರು ಮಾತಾಡಿದ್ದಾರೆ. ಅವ್ರ ಜೊತೆ ನಾವು ಇರ್ತೀವಿ ಅಂತೇಳಿ ಆ ಮತದಾರ ದೇವರ ಜೊತೆಗೆ ಇವತ್ತು ಸತೀಶ್ ಅವರು ಹೋಗಿ ಭೇಟಿ ಆಗ್ತಾ ಇದ್ದಾರೆ. ನೋಡೋಣ ಏನಪ್ಪ ಆಗ್ತದೆ ಅಂತ ಹೇಳ್ತಾ ಒಟ್ಟಾರೆಯಾಗಿ ಈ ಒಂದು ಹೆಜ್ಜೆ ಸತೀಶರ ಹೆಜ್ಜೆ ರಮೇಶರ ಹೆಜ್ಜೆಗೆ ಉತ್ತರ ಅನ್ನೋ ಮಾತನ್ನು ಹೇಳ್ತಾ ಇದು ಇವತ್ತಿನವರೆಗೆ ಡೆವಲಪ್ಮೆಂಟ್ ಮುಂದೆ ನೋಡೋಣ ಅಂತೇಳಿ ನನಗೆ ಅನಿಸಿದ ಕೆಲವು ಮಾತಾಡಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ತಿಳಿಸ್ಬಿಡ್ರಿ. H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯದ ಕೈಗೊಂಡೆ ವಂದನೆಗಳು.